ವಾಲ್ಮೀಕಿ ನಿಗಮದ ಬೆಂಗಳೂರು ವಿಭಾಗದ ಅಧೀಕ್ಷಕ ಚಂದ್ರಶೇಖರ್ ಸಾವಿನ ಬೆನ್ನಲ್ಲೇ ಪತ್ನಿ ಕವಿತಾ ಅವರಿಗೆ ಅನಾರೋಗ್ಯ ಕಾಡಿದೆ. ಕವಿತಾ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಮಕ್ಕಳಲ್ಲಿ ಆತಂಕ ಮೂಡಿದೆ. ಪತಿಯ ನೆನಪಿನಲ್ಲೇ ಪ್ರತಿದಿನ ಕಣ್ಣೀರಿಟ್ಟಿದ್ದಾರೆ ಕವಿತಾ. ಸಂಬಂಧಿಕರ ಸಹಾಯದಿಂದ ಸದ್ಯ ಕವಿತಾ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ತೀವ್ರ ವಾಮಿಟಿಂಗ್ ಉಂಟಾದಂತಹ ಕಾರಣ ಕವಿತಾ ಸುಸ್ತಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆಯ ನಂತರದಲ್ಲಿ ಕವಿತಾ ಪತಿಯ ಸಾವಿಗೆ ನ್ಯಾಯ ಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಿದ್ದಾರೆ. ನಮ್ಮ ಇಡೀ ಕುಟುಂಬದ ಆಧಾರ ಸ್ತಂಭವೇ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ. ಇದರ ಮಧ್ಯೆ ಅವರಿಗೆ ಅನಾರೋಗ್ಯ ಉಂಟಾಗಿದ್ದು ಅವರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಅವರ ಸಂಬಂಧಿಕರು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ತಾಯಿಯ ಈ ಪರಿಸ್ಥಿತಿ ನೋಡಿ ಮಕ್ಕಳು ಕೂಡ ಆತಂಕಗೊಂಡಿದ್ದಾರೆ. ಸಂಬಂಧಿಕರ ಸಹಾಯದಿಂದ ಕವಿತಾ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ತೀವ್ರ ವಾಮಿಟಿಂಗ್ ಉಂಟಾದಂತಹ ಕಾರಣದಿಂದಾಗಿ ಕವಿತಾ ಅವರು ಸುಸ್ತಾಗಿದ್ರು ಅನ್ನುವಂತಹ ಅಪ್ಡೇಟ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಒಂದ್ ಕಡೆಗೆ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು, ಸತ್ಯ ಹೊರಗಡೆ ಬರಬೇಕು ಅನ್ನುವಂತಹ ಆಗ್ರಹವನ್ನ ಕುಟುಂಬ ಮಾಡ್ತಾ ಇದೆ. ಅದರಲ್ಲೂ ಪತ್ನಿ ಕವಿತಾ ಅವರ ಪ್ರಮುಖ ಆಗ್ರಹ ಇದೇನೇ ಆಗಿದೆ. ಇದೇ ಸಂದರ್ಭದಲ್ಲಿ ಅವರ ಅನಾರೋಗ್ಯಕ್ಕೀಡಾಗಿರುವುದು. ಸದ್ಯ ಅವರ ಕಂಡೀಷನ್ ಹೇಗಿದೆ, ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಪ್ರಸನ್ನ? ವಿದ್ಯಾ, ಕಳೆದ ಸೋಮವಾರ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿ ಕೆಲಸ ಮಾಡ್ತಿದ್ದಂತ ಚಂದ್ರಶೇಖರ್ ಶಿವಮೊಗ್ಗದ ತಮ್ಮ ವಿನೋಬ ನಗರದಲ್ಲಿರುವಂತಹ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಮನೆಯಲ್ಲಿ ಸಾಕಷ್ಟು ಒಂದು ರೀತಿಯ ಆತಂಕ, ಅಂದ್ರೆ ಕುಟುಂಬದಲ್ಲಿ ಆತಂಕ ಮೂಡಿರುವಂತದ್ದು. ಪತ್ನಿ ಕವಿತಾ ಆಗಿರ್ಬೋದು, ಮಗ ಶಿಶಿರಾಗಿರ್ಬೋದು, ಹಾಗೆ ಮತ್ತೊಬ್ಬ ಮಗ ಆಗಿರ್ಬೋದು, ಎಲ್ಲ ಅವರು ತುಂಬಾನೇ ದುಃಖದಲ್ಲಿ ಇರುವಂತದ್ದು ನಾವು ಕಾಣ್ತಿರುವಂತದ್ದು. ಜೊತೆಗೆ ಏನೀಗ ಕಳೆದ 4-5 ದಿನಗಳ ಅಥವಾ ಒಂದು ವಾರಗಳ ಹಿಂದೆ ನಡೆದಂತಹ ಏನು ಸರ್ಕಾರದ ಪ್ರಮುಖ ಅಧಿಕಾರಿಗಳ ಭೇಟಿಯಾಗಿರ್ಬೋದು, ಸಚಿವರ ಭೇಟಿಯಾಗಿರ್ಬೋದು, ಮತ್ತೆ ರಾಜಕೀಯ ಪ್ರಮುಖರ ಭೇಟಿಯಾಗಿರೋದ್ರಿಂದ ಸತತ ಭೇಟಿ ಮತ್ತೆ ಅವರಿಗೆ ಕೊಟ್ಟಂತಹ ಉತ್ತರಗಳು, ಹಾಗೆ ಆರಂಭದಲ್ಲಿ ಸಿಐಡಿ ತನಿಖಾ ತಂಡ, ನಂತರದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳ ತಂಡ, ನಂತರದಲ್ಲಿ ಏನು ಬೇರೆ ಬೇರೆ ವಿಚಾರಣಾ ಸಂಬಂಧಪಟ್ಟಂತ ಏನೇನು ಡೆವಲಪ್ಮೆಂಟ್ಗಳಾಗಿದೆ, ಇವೆಲ್ಲದರಿಂದ ಅವರು ಸಾಕಷ್ಟು ಆರೋಗ್ಯದಲ್ಲಿ ಏರ್ಪೇರುಗಳನ್ನು ಕಂಡು ಬಂದಿರುವಂತದ್ದು. ಅದರ ಪರಿಣಾಮವಾಗಿ ಸುಸ್ತಾಗಿರ್ಬೋದು ಅಥವಾ ಬಿಪಿಯಲ್ಲಿ ಏರಿಕೆ ಆಗಿರ್ಬೋದು, ಅನಾಯಾಸ ಎಲ್ಲ ಬೆಳವಣಿಗೆಯಿಂದಾಗಿ ಅವರು ಇವತ್ತು ತುಂಬಾ ಸುಸ್ತಾಗಿದ್ರು. ಹಾಗೆ ಇವತ್ತು ಮೃತಪಟ್ಟ 7ನೇ ದಿನ ಆಗಿರೋದ್ರಿಂದ ಅದೇನು ಧಾರ್ಮಿಕ ವಿಧಿವಿಧಾನ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ತೆರಳಿದ್ರು. ಅದಕ್ಕೂ ಕೂಡ ಸಾಕಷ್ಟು ಸಿದ್ಧತೆ ಮಾಡಿದ್ರಿಂದ ಅವರು ಬಳಲಿಕೆ ಆಗಿದ್ರು. ಆ ಬಳಲಿಕೆ ನಂತರ ಮನೆಗೆ ಬಂದಂತಹ ಕವಿತಾ ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಕೆಗಳು, ಆರೋಗ್ಯದಲ್ಲಿ ಏರಿಳಿತ ಕಂಡು ಬಂದ ತಕ್ಷಣವೇ ಕುಟುಂಬಸ್ಥರು ಏನಿದ್ರು, ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬೋದಕ್ಕೆ ಏನು ಕುಟುಂಬದವರು ಬಂದಿದ್ದಾರೆ, ಅವರು ತಕ್ಷಣವೇ ಅವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ ಅವರ ಆರೋಗ್ಯ ತಪಾಸಣೆ ನಡೆಸಿರುವಂತಹ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡುತ್ತಿರುವಂತದ್ದು. ಅಂದ್ರೆ ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾಗೋದು ಅಂದ್ರೆ ಈಗ ಎಲ್ಲಾ ಪ್ರಕರಣಗಳ ಕೇಂದ್ರ ಬಿಂದು ಆಗಿರುವಂತಹ ಚಂದ್ರಶೇಖರ್ನ ಸಾವಿನಿಂದಾಗಿ ಆ ಇಡೀ ಕುಟುಂಬ ಆಘಾತಕ್ಕೊಳಗಾಗಿದೆ ಒಂದ್ ಕಡೆ. ಮತ್ತೆ ಇನ್ನೊಂದ್ ಕಡೆ ಈ ತನಿಖಾ ತಂಡದ ಏನು ಅಧಿಕಾರಿಗಳು ಬರ್ತಾರೆ ಅಥವಾ ರಾಜ್ಯದ ಸಚಿವರುಗಳು ಬರ್ತಾರೆ, ಇವರೆಲ್ಲ ಆಗಮನದಿಂದಾಗಿ ಅವರಿಗೆಲ್ಲ ಉತ್ತರ ಹೇಳಿ ನಿರಂತರವಾಗಿ ಬಳಲಿರುವಂತಹ ಕವಿತಾ ಅವರ ಪರಿಸ್ಥಿತಿ ಈ ತರ ಹದಗೆಟ್ಟಿರುವಂತೂ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದಾಗಿದೆ. ಈಗಾಗಲೇ ಅವರು ಆಸ್ಪತ್ರೆಗೆ ದಾಖಲಾಗಿ ಅವರಿಗೆ ಚಿಕಿತ್ಸೆ ನೀಡುವಂತಹ ಒಂದು ಕೆಲಸ ಕೂಡ ನಡೀತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.